ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. ಹೋಮ್ ಸಿಕ್ನೆಸ್ ಬೈ ರೊನಾಲ್ಡ್ ದಾಲ್. ಇದು ಒಂದು ಆಟೋಬಯೋಗ್ರಫಿಕಲ್ ಸ್ಟೋರಿ ಆಗಿರುತ್ತೆ. ರೊನಾಲ್ಡ್ ದಾಲ್ ರವರು ಬರೆದಿರ್ತಕ್ಕಂಥ ಟೇಲ್ಸ್ ಆಫ್ ಚೈಲ್ಡ್ಹುಡ್ನಲ್ಲಿ ಹೋಮ್ ಸಿಕ್ನೆಸ್ ಅಂದರೆ ಮನೆಯ ಒಂದು ವ್ಯಾಮೋಹ, ಮನೆ ಕಡೆಗೆ ಹಿಂತಿರುಗಬೇಕಂತ ಒಂದು ಹಂಬಲದ ಹೆಸರಿನಲ್ಲಿ ಅವರ ಒಂದು ಜೀವನದಲ್ಲಿ ನಡೆದಿರ್ತಕ್ಕಂಥ ಚೈಲ್ಡ್ಹುಡ್ ಸ್ಟೋರೀಸ್ನ ಈ ಹೋಮ್ ಸಿಕ್ನೆಸ್ ಸ್ಟೋರಿಯ ಕನ್ನಡದ ಸರಳವಾದಂತಹ ಸಾರಾಂಶ ಈ ವಿಡಿಯೋದಲ್ಲಿ ನೋಡ್ತಾ ಸಾಗೋಣ. ಇಲ್ಲಿ ಹೋಮ್ ಸಿಕ್ನೆಸ್, ರೊನಾಲ್ಡ್ ದಾಲ್ ರವರು 9 ವರ್ಷದ ಹುಡುಗರಾಗಿದ್ದಾಗ ಅವರು ಮನೆಯನ್ನು ತೊರೆದು ಸೆಂಟ್ ಪೀಟರ್ಸ್ ಬೋರ್ಡಿಂಗ್ ಶಾಲೆಯಲ್ಲಿ ಅಡ್ಮಿಷನ್ ಆಗ್ತಾರೆ. ಅಂದರೆ ಅವರ ಮನೆಯವರು ಅವರನ್ನು ಶಾಲೆಗೆ ಸೇರಿಸಿರ್ತಾರೆ, ಸೆಂಟ್ ಪೀಟರ್ಸ್ ಬೋರ್ಡಿಂಗ್ ಶಾಲೆಗೆ. ಈ ಬೋರ್ಡಿಂಗ್ ಶಾಲೆ ಆಗಿರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳ ಅಲ್ಲೇ ಉಳ್ಕೋಬೇಕಾಗಿರುತ್ತೆ. ಮೊದಲನೇದಾಗಿ ಇವರು ಫಸ್ಟ್ ಟೈಮ್ ಆ ಬೋರ್ಡಿಂಗ್ ಸ್ಕೂಲ್ಗೆ ಸೇರಿರೋದ್ರಿಂದ ಮನೆಯನ್ನು ತೊರೆದು ಅಲ್ಲಿ ಇರಬೇಕಾಗತ್ತೆ. ರೊನಾಲ್ಡ್ ದಾಲ್ ರವರಿಗೆ ಈ ಒಂದು ಮನೆಯನ್ನು ಬಿಟ್ಟು ಆ ಶಾಲೆಯಲ್ಲಿ ಉಳ್ಕೊಂಡಾಗ ಅವರು ತೀವ್ರವಾದಂತಹ ಒಂದು ಮನೆಯ ವ್ಯಾಮೋಹ ಅವರನ್ನು ಕಾಡುತ್ತೆ. ಅಂದರೆ ಹೋಮ್ ಸಿಕ್ನೆಸ್, ಮನೆಗೆ ಹೋಗಬೇಕು ಅಂತಕ್ಕಂಥ ಭಾವನೆ ಕಾಡುತ್ತೆ. ಯಾಕೆ ಈ ಒಂದು ಭಾವನೆ ಎದ್ದು ಕಾಣುತ್ತೆ ಅಂದಾಗ ಆ ಒಂದು ಸೆಂಟ್ ಪೀಟರ್ಸ್ ಬೋರ್ಡಿಂಗ್ ಶಾಲೆಯ ವಾತಾವರಣ, ಮೊದಲನೇದಾಗಿ ಆ ವಾತಾವರಣ ತುಂಬ ಶೀತ ವಾತಾವರಣ, ತುಂಬ ಕೋಲ್ಡ್ ಆಗಿರುತ್ತೆ. ಆ ವಾತಾವರಣ ಅವರಿಗೆ ತುಂಬ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಹ ಹಿಂಸೆಯನ್ನು ನೀಡ್ತಾ ಇರುತ್ತೆ. ಏಕೆಂದರೆ ಮನೆಯಲ್ಲಿ ಅವರು ತುಂಬ ಫ್ರೀಯಾಗಿ ತಂದೆ ತಾಯಿಯ ಪ್ರೀತಿಯೊಂದಿಗೆ ತುಂಬ ಮುಕ್ತವಾಗಿ, ಅಂದರೆ ಫ್ರೀಯಾಗಿ ಆಟ ಆಡ್ತಾ ಕಳೀತಾ ಇದ್ದಂತಹ ದಿನಗಳಾಗಿರುತ್ತೆ. ಅಂಥ ಸಮಯದಲ್ಲಿ 9 ವರ್ಷದ ಹುಡುಗ ಈ ರೀತಿ ಬೋರ್ಡಿಂಗ್ ಶಾಲೆಗೆ ಬಂದಾಗ ಆ ಚಳಿಯ ವಾತಾವರಣ, ಅಲ್ಲಿ ಕಟ್ಟುನಿಟ್ಟಾದಂತಹ ಡೈಲಿ ಟೈಮ್ ಟೇಬಲ್ಸ್, ಮೀನ್ಸ್ ಇಷ್ಟೊತ್ತಿಗೆ ಎದ್ದೇಳಬೇಕು, ಈ ಸಮಯಕ್ಕೆ ಸ್ನಾನ ಮಾಡಬೇಕು, ಇಷ್ಟೊತ್ತಿಗೆ ಊಟ ಮಾಡಬೇಕು, ಶಾಲೆಗೆ ಹೋಗಬೇಕು, ಬರಬೇಕು, ಹೋಮ್ವರ್ಕ್ ಮಾಡಬೇಕು, ಇವೆಲ್ಲವೂ ಸಹ ಆ ದಾಲ್ ರವರನ್ನು ಹೆಚ್ಚಿನ ಒಂದು ಸಂಕಷ್ಟಕ್ಕೆ ಸಿಲುಕಿಸ್ಬಿಟ್ಟಿರುತ್ತೆ. ಅವರು ಆ ಶಾಲೆಯ ಸೇರಿದ ದಿನಗಳಲ್ಲೇ ತನ್ನ ಮನೆಯ ಒಂದು ಬೆಚ್ಚಗೆಯ ವಾತಾವರಣ, ತಮ್ಮ ತಾಯಿಯ ಪ್ರೀತಿ, ಅವರ ಒಂದು ಮನೆಯಲ್ಲಿ ಅವರ ಪರಿಚಿತ ಮಾತುಗಳು, ಅವರ ಪ್ರೀತಿಯ ಆಟಗಳು, ಇವೆಲ್ಲವೂ ಸಹ ಅವರ ಮನಸ್ಸಿನಲ್ಲಿ ಕಾಡ್ತಾ ಹೋಗ್ತಾ ಇರುತ್ತೆ. ಅವುಗಳಿಗಾಗಿ ಹಂಬಲಿಸ್ತಾ ಹೋಗ್ತಾರೆ. ಆದ್ದರಿಂದ ಆ ಹೋಮ್ ಸಿಕ್ನೆಸ್ ಅನ್ನೋದು ಹೆಚ್ಚು ಕಾಡ್ತಾ ಹೋಗುತ್ತೆ. ಅದಕ್ಕಿಂತ ಹೆಚ್ಚಾಗಿ ಆ ಬೋರ್ಡಿಂಗ್ ಶಾಲೆಯಲ್ಲಿದ್ದಂಥ ಹುಡುಗರು ಮನೆಗೆ ಹೋಗಬೇಕು ಅಂತ ಅಳ್ತಾ, ಅವರು ಪ್ರತಿದಿನ ಅಳ್ತಕ್ಕಂಥದ್ದು, ತಾವು ಮನೆಗಳಿಗೆ ಹೋಗಬೇಕು ಅಂತ ಹೇಳ್ತಕ್ಕಂಥ ಇವೆಲ್ಲವನ್ನು ನೋಡಿದಂತಹ ದಾಲ್ ರವರಿಗೆ ತಾನೂ ಸಹ ಮನೆಗೆ ಹೋಗಬೇಕು, ಈ ವಾತಾವರಣ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅವರ ಮನಸ್ಸಿನಲ್ಲಿ ಹೋಮ್ ಸಿಕ್ನೆಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಪ್ರತಿದಿನ ರಾತ್ರಿ ಅವರು ಏಕಾಂಗಿಯಾಗಿ ಈ ಒಂದು ಜ್ಞಾಪಕಗಳಲ್ಲೇ ಉಳಿತಾರೆ. ಮನೆಗೆ ನಾನು ಹೋಗಬೇಕು, ಹೇಗಾದರೂ ಮಾಡಿ ಹೋಗಬೇಕು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಮೂಡುತ್ತೆ. ಈ ದುಃಖದಿಂದ ಬಹಳ ಹತಾಶರಾದಂತಹ ದಾಲ್ ರವರು ತಪ್ಪಿಸಿಕೊಂಡು ಮನೆಗೆ ಹೋಗೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಏನು ಆ ಪ್ಲ್ಯಾನ್ ಅಂದಾಗ, ಅವರ ಒಂದು ಚಿಕ್ಕಮ್ಮನ ಮಗಳು, ಅಂದರೆ ಅವರ ಒಂದು ಸ್ಟೆಪ್ ಮದರ್ಸ್ ಡಾಟರ್ ಅಥವಾ ತನ್ನ ತಂಗಿ ಒಂದು ಅಪೆಂಡಿಸೈಟಿಸ್ ಕಾಯಿಲೆಗೆ ಗುರಿಯಾದಾಗ ಆ ತಂಗಿ ಯಾವ ರೀತಿಯ ರೋಗ ಲಕ್ಷಣಗಳನ್ನು ವ್ಯಕ್ತಪಡಿಸ್ತಾ ಇದ್ಲು ಇವನ್ನು ನೆನಪಿಸ್ಕೊಳ್ತಾರೆ. ಅಂದರೆ ಆಕೆ ಹೊಟ್ಟೆ ನೋವು, ಆ ಹೊಟ್ಟೆಯನ್ನು ಹಿಡ್ಕೊಂಡು ಅಳ್ತಾ ಇದ್ದಂಥ ರೀತಿ, ವಾಮಿಟಿಂಗ್ಸ್ ಮಾಡ್ತಾ ಇದ್ದಂಥ ರೀತಿ, ಇವೆಲ್ಲವನ್ನು ನೆನೆಸಿಕೊಂಡಂತಹ ದಾಲ್ ರವರು ಈ ರೋಗ ಲಕ್ಷಣಗಳನ್ನು ನಾನು ಸಹ ಅನುಕರಿಸಿ, ನಾನು ಮತ್ತೊಮ್ಮೆ ರಿಪೀಟ್ ಮಾಡಿ, ಹೇಗಾದರೂ ಮಾಡಿ ಶಾಲಾಧಿಕಾರಿಗಳನ್ನು, ಈ ಒಂದು ಟೀಚರ್ಸನ್ನು, ಇಲ್ಲಿರ್ತಕ್ಕಂತಹ ವಾರ್ಡನ್ಗಳನ್ನು ನಂಬಿಸಿ ನಾನು ಮನೆಗೆ ಹೋಗಬೇಕು ಅಂತಕ್ಕಂತಹ ಒಂದು ನಾಟಕವನ್ನು ನಾನು ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಪ್ಲ್ಯಾನ್ ಮಾಡ್ಕೋತಾರೆ. ಆಗಾಗಲೇ ತಂಗಿ ಆ ಒಂದು ಅಪೆಂಡಿಸೈಟಿಸ್ ಬಂದಾಗ ಯಾವ ರೀತಿಯಲ್ಲಿ ಲಕ್ಷಣಗಳನ್ನು ತೋರಿಸಿದ್ಲು, ಯಾವ ರೀತಿ ಅಳ್ತಾ ಇದ್ರು, ಯಾವ ರೀತಿ ಒಂದು ನೋವನ್ನು ವ್ಯಕ್ತಪಡಿಸ್ತಾ ಇದ್ಲು, ಇವೆಲ್ಲವನ್ನು ನೋಡಿರ್ತಕ್ಕಂತಹ ದಾಲ್ ಅದೇ ಒಂದು ಆ್ಯಕ್ಟಿಂಗನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡ್ಕೋತಾರೆ. ಅದೇ ರೀತಿ ಏನು ಮಾಡ್ತಾರೆ, ಶುರು ಮಾಡ್ಕೋತಾರೆ. ತೀವ್ರವಾದಂತಹ ಹೊಟ್ಟೆ ನೋವು ಅಂತ ಕಂಪ್ಲೇಂಟ್ ಮಾಡ್ತಾರೆ. ಅದರ ಜೊತೆಗೆ ಊಟ ಮಾಡೋದನ್ನು ನಿಲ್ಲಿಸ್ತಾರೆ. ವಾಕರಿಕೆ, ವಾಮಿಟ್ ಮಾಡೋ ರೀತಿಯಲ್ಲಿ ಬಹಳಷ್ಟು ಒಂದು ಆ್ಯಕ್ಟನ್ನು ಮಾಡ್ತಾರೆ. ಇದರಿಂದ ಆ ಶಾಲೆಯಲ್ಲಿರ್ತಕ್ಕಂತಹ ವಾರ್ಡನ್ಸ್, ಮೆಟ್ರಾನ್ ಅಥವಾ ಒಂದು ಆಫೀಸರ್ಗಳಿಗೆ ಇದು ನಿಜ ಇರಬಹುದು ಅಂತ ಹೇಳಿ ಅವ್ರಿಗೆ ಅನಿಸುತ್ತೆ ಮತ್ತು ಅವರು ಚಿಂತೆಗೆ ಒಳಗಾಗ್ತಾರೆ. ನಂತರ ಆ ಶಾಲೆಯ ಒಂದು ವಾರ್ಡನ್ಸ್ ಏನು ಮಾಡ್ತಾರೆ, ಶಾಲೆಯ ಒಂದು ಸ್ಕೂಲ್ ಡಾಕ್ಟರನ್ನು ಕರೆಸಿ
ಒಂದು ಎಕ್ಸಾಮೈನ್ ಮಾಡ್ತಾರೆ. ಆ ಸ್ಕೂಲ್ ಡಾಕ್ಟರ್ ಸಹ ಇದನ್ನು ನಂಬಿಬಿಟ್ಟು ಆ ಡಾಲ್ರವರನ್ನು ಮನೆಗೆ ಹೋಗೋದಕ್ಕೆ ಅನುಮತಿ ನೀಡ್ತಾರೆ. ಈ ಒಂದು ಪ್ಲಾನ್ನಲ್ಲಿ ಸಕ್ಸಸ್ ಆದಂತಹ ರೊನಾಲ್ಡ್ ಡಾಲ್ ಏನು ಮಾಡ್ತಾರೆ, ರೈಲಿನಲ್ಲಿ ಮನೆಗೆ ವಾಪಸ್ ಬರ್ತಾರೆ. ಆದರೆ ಮನೆಗೆ ಬಂದಾಗ ಅವರ ಒಂದು ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ. ಫ್ಯಾಮಿಲಿ ಡಾಕ್ಟರ್ ಬಂದು ದನ್ಬಾರ್ ಅಂತಕ್ಕಂಥವ್ರು. ಆ ದನ್ಬಾರ್ ಏನು ಮಾಡ್ತಾರೆ, ಮನೆಗೆ ಬಂದು ಈ ಡಾಲ್ರನ್ನು ಪರೀಕ್ಷೆ ಮಾಡ್ತಾರೆ. ಆ ಡಾಕ್ಟರ್ ದನ್ಬಾರ್ಗೆ ಈ ಕಾಯಿಲೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಂಗೆ ಅವರಿಗೆ ಅರ್ಥ ಆಗಿಬಿಡುತ್ತೆ, ಈ ರೊನಾಲ್ಡ್ ಡಾಲ್ ಇದು ನಿಜವಾದ ಕಾಯಿಲೆ ಇಲ್ಲ, ಈತ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳ್ಕೊತಾರೆ. ಈ ಒಂದು ಹುಡುಗ ಏನು ಮಾಡ್ತಾ ಇದ್ದಾನೆ, ಚೀಟಿಂಗ್ ಮಾಡ್ತಾ ಇದ್ದಾನೆ, ನಿಜವಾದ ಕಾಯಿಲೆ ಇಲ್ಲ, ಈತ ಆ ಬೋರ್ಡಿಂಗ್ ಶಾಲೆಯಿಂದ ತಪ್ಪಿಸ್ಕೊಂಡು ಬರೋದಕ್ಕೆ ಈತ ನಾಟಕ ಮಾಡಿದ್ದಾನೆ ಅಂತಕ್ಕಂಥದ್ದು ಡಾಕ್ಟರ್ ದನ್ಬಾರ್ಗೆ ಗೊತ್ತಾಗ್ಬಿಡುತ್ತೆ. ಆದರೆ ಡಾಕ್ಟರ್ ದನ್ಬಾರ್ ಏನು ಮಾಡ್ತಾರೆ, ಇದನ್ನು ಅವರ ಪೇರೆಂಟ್ಸ್ಗೆ ಹೇಳೋದಿಲ್ಲ. ಆ ಹುಡುಗನ ಬಗ್ಗೆ ಒಂದು ಸಿಂಪತಿಯನ್ನು, ಒಂದು ಕರ್ಟಸಿಯನ್ನು, ಸಹಾನುಭೂತಿಯನ್ನು ತೋರಿಸ್ತಾರೆ. ಅವರು ಅರ್ಥ ಮಾಡ್ಕೋತಾರೆ ಡಾಲ್ರವ್ರಿಗೆ ಯಾವುದೇ ಕಾಯಿಲೆ ಇಲ್ಲ, ಆದರೆ ಆತ ಈ ಒಂದು ಹೋಮ್ ಸಿಕ್ನೆಸ್ಸಿಂದ ಆ ಶಾಲೆಯಿಂದ ಬಿಟ್ಟು ಬರೋದಕ್ಕೆ ಇಷ್ಟೆಲ್ಲ ಒಂದು ನಾಟಕವನ್ನು ಆಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತಹ ಡಾಕ್ಟರ್ ದನ್ಬಾರ್ ಏನು ಮಾಡ್ತಾರೆ, ಇದನ್ನು ಅವರ ಒಂದು ಪೇರೆಂಟ್ಸ್ಗಾಗಲಿ ಶಾಲೆಗಾಗಲಿ ತಿಳಿಸೋದಿಲ್ಲ. ಆದರೆ ನಿಜವಾಗಲೂ ಡಾಲ್ಗೆ ಹೊಟ್ಟೆ ನೋವಿದೆ, ಆದ್ದರಿಂದ ಈತ ಕೆಲವೊಂದು ದಿನಗಳು ಮನೆಯಲ್ಲಿ ರೆಸ್ಟನ್ನು ತಗೋಬೇಕಾಗತ್ತೆ ಅಂತ ಹೇಳಿ ಶಾಲೆಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾರೆ, ಹಾಗೆ ಈ ಒಂದು ಪೇರೆಂಟ್ಸ್ಗೂ ತಿಳಿಸ್ತಾರೆ. ಆದರೆ ಡಾಕ್ಟರ್ ದನ್ಬಾಲ್ ಏನು ಮಾಡ್ತಾರೆ, ರೊನಾಲ್ಡ್ ಡಾಲ್ಗೆ ಕಣ್ಣೊಡೆದು ಸಂಜ್ಞೆ ಮಾಡ್ತಾರೆ, ಈ ರೀತಿಯ ವಂಚನೆಯನ್ನು ಮತ್ತೆ ನೀನೆಲ್ಲಿಗೂ ಸಹ ಯಾವತ್ತಿಗೂ ಸಹ ಮಾಡಬಾರ್ದು, ಇದೊಂದು ಕೆಟ್ಟ ಅಭ್ಯಾಸ ಆಗುತ್ತೆ, ಮತ್ತೆಂದೂ ಸಹ ನೀನು ಈ ರೀತಿ ಯಾರನ್ನು ಸಹ ಆ್ಯಕ್ಟಿಂಗ್ ಮಾಡಿ ಚೀಟ್ ಮಾಡಬಾರ್ದು ಅಂತ ಹೇಳಿ ಏನು ಮಾಡ್ತಾರೆ, ಆ ಹುಡುಗನಿಗೆ ಮಾತ್ರ ತಿಳಿಸ್ಕೊಡ್ತಾರೆ. ಅಂದರೆ ಅಲ್ಲಿ ಆ ಹುಡುಗನ ಒಂದು ಘನತೆಯನ್ನು ಉಳಿಸ್ತಾರೆ. ಆ ಹುಡುಗನ ಒಂದು ಆ್ಯಕ್ಟಿಂಗನ್ನು ಬಯಲು ಮಾಡೋದಿಲ್ಲ, ಯಾರಿಗೂ ಹೇಳೋದಿಲ್ಲ, ಆದರೆ ಆ ಹುಡುಗನಿಗೆ ತಿಳಿಸ್ತಾರೆ, ಮತ್ತೆಂದಿಗೂ ನೀನು ಈ ರೀತಿಯ ಆ್ಯಕ್ಟಿಂಗನ್ನು ಮಾಡಬಾರ್ದು ಅಂತ ಹೇಳಿ ಅವನ ಕಡೆಯಿಂದ ಒಂದು ಪ್ರಾಮಿಸನ್ನು ಮಾಡ್ಕೊಂಡು ಏನು ಮಾಡ್ತಾರೆ, ಆ ರೊನಾಲ್ಡ್ ಡಾಲ್ ಮನೆಯಲ್ಲಿ ಕೆಲವು ದಿನ ಕಳೆಯೋದಕ್ಕೆ ಡಾಕ್ಟರ್ ದನ್ಬಾರ್ ಸಹ ಹೆಲ್ಪನ್ನು ಮಾಡ್ತಾಳೆ. ಹೀಗೆ ಡಾಲ್ ಕೆಲವು ದಿನಗಳ ಕಾಲ ಮನೆಯಲ್ಲಿ ಕಳೀತಾರೆ. ನಂತರ ಮನೆಯಲ್ಲಿ ಆ ಒಂದು ಪ್ರೀತಿಯ ವಾತಾವರಣವನ್ನು ಆನಂದ ಪಡ್ತಾರೆ. ನಂತರ ಅವರು ಈ ಹೋಮ್ ಸಿಕ್ನೆಸ್ಸನ್ನೆಲ್ಲ ತೀರಿಸಿಕೊಂಡ ನಂತರ ಮತ್ತೆ ಅವರು ಶಾಲೆಗೆ ಹಿಂತಿರುಗ್ತಾರೆ. ಇಲ್ಲಿ ಡಾಕ್ಟರ್ ದನ್ಬಾರ್ ಅವರ ಒಂದು ತಿಳುವಳಿಕೆ ಮತ್ತು ಸಹಾನುಭೂತಿಯಿಂದ ಡಾಕ್ಟರ್ ಡಾಲ್ರವರಿಗೆ ಈ ಒಂದು ಹೋಮ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಮನೆಗೆ ಬಂದಾಗ ಕೆಲವು ದಿನಗಳಲ್ಲಿ ಕಳೆಯೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಈ ಒಂದು ಹೋಮ್ ಸಿಕ್ನೆಸ್ ಈ ಸ್ಟೋರಿಯಲ್ಲಿ ಬಾಲ್ಯದಲ್ಲಿ ಅವರು ಹೋಮ್ ಸಿಕ್ನೆಸ್, ಅವರ ದುರ್ಬಲತೆ ಅಥವಾ ಪರಾನುಭೂತಿಯ ಶಕ್ತಿ ಮತ್ತು ಡಾಲ್ನ ಕತೆ ಇವೆಲ್ಲವೂ ಸಹ ಇಲ್ಲಿ ವ್ಯಕ್ತವಾಗುತ್ತೆ. ಅಂದರೆ ಹೋಮ್ ಸಿಕ್ನೆಸ್ನ ಮೂಲಕ ಒಬ್ಬ ಹುಡುಗ ಆ ಮನೆಗೆ ತಿರುಗೋದಕ್ಕೆ ಯಾವ ರೀತಿ ಪ್ರಯತ್ನಪಟ್ಟ, ಹಾಗೆ ಡಾಕ್ಟರ್ ದನ್ಬಾರ್ ಈ ಹುಡುಗ ಆ್ಯಕ್ಟಿಂಗ್ ಅಂತ ಗೊತ್ತಿದ್ದರೂ ಸಹ ಆ ಹುಡುಗನ ಒಂದು ಪರಿಸ್ಥಿತಿಯನ್ನು ಮನಗೊಂಡು ಆತ ಆ ಮನೆಯ ಒಂದು ಪ್ರೀತಿಯ ವಾತಾವರಣವನ್ನು ಮತ್ತೆರಡು ದಿವಸ ಅನುಭವಿಸಲು ಆನಂದಿಸಲು ಅನುವು ಮಾಡಿಕೊಟ್ಟಂತಹ ಒಂದು ಕಥೆಯಾಗಿರುತ್ತೆ ಈ ಹೋಮ್ ಸಿಕ್ನೆಸ್. ಮೈ ಡಿಯರ್ ಸ್ಟೂಡೆಂಟ್ಸ್, ಇದರ ಒಂದು ಇಂಗ್ಲೀಷ್ ಒಂದು ಸಮರಿಯ PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಮಾಡಿರ್ತೇನೆ, ಡೌನ್ಲೋಡ್ ಮಾಡಿ ಹಾಗೆ ಓದಿ ಅಂತ ಹೇಳ್ತಾ ಮುಂದಿನ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು.